ಹಾಯ್ ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಹನುಮಂತನಿಗೆ ಹೇಗೆ ಕೋತಿಯ ಮುಖ ಬಂದಿತು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಹೌದು ಗೆಳೆಯರೆ, ಆಕಾಶದ ಅಪ್ಸರೆ ಅಂಜನಾಳ ಮಗ ಮತ್ತು ಗಾಳಿಯ ದೇವರು ಹನುಮನು ಹೇಗೆ ಕೋತಿಯ ಮುಖವನ್ನು ಹೊಂದಿದ್ದನೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸರಿ, ಇದರ ಹಿಂದೆ ಒಂದು ಕತೆ ಇದೆ ಗೆಳೆಯರೆ. ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಬಾಲ್ಯದಲ್ಲಿ ಅಂಜನಾ ಒಮ್ಮೆ ಕಮಲದ ಭಂಗಿಯಲ್ಲಿ ಧ್ಯಾನ ಮಾಡುತ್ತಿರುವ ಕೋತಿಯನ್ನು ನೋಡಿ ನಕ್ಕಳು. ಅದು ಆಳವಾದ ಧ್ಯಾನದಲ್ಲಿರುವ ಋಷಿ ಎಂದು ಅರಿತುಕೊಳ್ಳಲಿಲ್ಲ. ಅವಳ ನಗೆ ಋಷಿಯನ್ನು ತೊಂದರೆಗೊಳಿಸಿತು. ಅವರು ಕೋಪಗೊಂಡರು ಮತ್ತು ಅವಳು ಯಾರನ್ನಾದರೂ ಪ್ರೀತಿಸಿದಾಗ ಅವಳ ಮುಖವು ಕೋತಿಯ ಮುಖವಾಗಿ ಬದಲಾಗುತ್ತದೆ ಎಂದು ಶಪಿಸಿದರು. ಅವಳು ಕ್ಷಮೆ ಯಾಚಿಸಿದರೂ ಋಷಿಗೆ ಶಾಪವನ್ನು ಹಿಂತಿರುಗಿಸಲು ಸಾಧ್ಯವಾಗಲಿಲ್ಲ. ಆದರೆ ಅವಳು ಶಿವನ ಅವತಾರಕ್ಕೆ ಜನ್ಮ ನೀಡಿದರೆ ಅದು ಅವಳ ಮಗುವಿಗೆ ವರ್ಗಾಯಿಸಲ್ಪಡುತ್ತದೆ ಎಂದು ಅವನು ಅವಳಿಗೆ ಹೇಳಿದನು. ಕೆಲವು ವರ್ಷಗಳ ನಂತರ ಅಂಜನಾ ಕಾಡಿನಲ್ಲಿ ಹೂಗಳನ್ನು ಆರಿಸುವಾಗ ಅವಳು ವಾನರ ರಾಜ ಮತ್ತು ಶಿವನ ಆಶೀರ್ವಾದ ಪಡೆದ ಸೇವಕನಾಗಿದ್ದ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುತ್ತಿದ್ದಳು. ಅವಳು ಅವನ ಪ್ರಸ್ತಾಪವನ್ನು ಒಪ್ಪಿಕೊಂಡಳು, ಅವನನ್ನು ಮದುವೆಯಾದಳು ಮತ್ತು ಅಂತಿಮವಾಗಿ ಶಿವನಲ್ಲಿ ತನಗೆ ಮಗುವನ್ನು ದಯಪಾಲಿಸುವಂತೆ ಮತ್ತು ಶಾಪವನ್ನು ನಿವಾರಿಸುವಂತೆ ಪ್ರಾರ್ಥಿಸಿದಳು. ಈ ಸಮಯದಲ್ಲಿ ಅಯೋಧ್ಯೆಯ ರಾಜನು ಮಕ್ಕಳನ್ನು ಹೊಂದಲು ಒಂದು ಯಜ್ಞವನ್ನು ಮಾಡುತ್ತಿದ್ದಾಗ ಒಂದು ಗಾಳಿಪಟವು ಅವನ ಮೊದಲ ಪತ್ನಿ ಕೌಶಲ್ಯಕ್ಕಾಗಿ ಮೀಸಲಾದ ಕಡುಬಿನ ಒಂದು ಭಾಗವನ್ನು ತೆಗೆದುಕೊಂಡು ಹಾರಿ ಹೋಗಿ ಅಂಜನಾ ಪ್ರಾರ್ಥಿಸುತ್ತಿದ್ದ ಕಾಡಿನಲ್ಲಿ ಬೀಳಿಸಿತು. ಅವಳು ಕಡುಬಿನ ತಿಂದಳು ಮತ್ತು ನಂತರ ಅಂಜನಾಳ ಮಗ ಆಂಜನೇಯನಿಗೆ ಜನ್ಮ ನೀಡಿದಳು. ಅವನನ್ನು ಹನುಮಾನ್ ಎಂದು ಕರೆಯುತ್ತಾರೆ. ಈ ಕಥೆಯು ಎಲ್ಲ ಜೀವಿಗಳನ್ನು ಗೌರವದಿಂದ ನಡೆಸಿಕೊಳ್ಳಬೇಕೆಂದು ಮತ್ತು ಯಾರನ್ನೂ ಅವರ ನೋಟಕ್ಕಾಗಿ ಅಪಹಾಸ್ಯ ಮಾಡಬಾರದು ಎಂದು ನಮಗೆ ಕಲಿಸುತ್ತದೆ. ನಾವು ಹುಟ್ಟಿರುವ ರೂಪವನ್ನು ನಾವು ಆಯ್ಕೆ ಮಾಡಲು ಸಾಧ್ಯವಿಲ್ಲ ಮತ್ತು ನಾವು ಎಂದಿಗೂ ಇತರರನ್ನು ಅವರ ನೋಟವನ್ನು ಆಧರಿಸಿ ನಿರ್ಣಯಿಸಬಾರದು. ನಾವು ಏನು ಕೊಡುತ್ತೇವೆಯೋ ಅದು ನಮಗೆ ಕೊನೆಯಲ್ಲಿ ಸಿಗುತ್ತದೆ. ಗೆಳೆಯರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ. ಇನ್ನು ಮುಂದಿನ ಸಂಚಿಕೆಯ ವಿಡಿಯೋದಲ್ಲಿ ಹನುಮಂತನ ಮತ್ತೊಂದು ವಿಡಿಯೋದೊಂದಿಗೆ ಬರೋಣ. ಎಲ್ಲರಿಗೂ ಧನ್ಯವಾದಗಳು.